ಭೀಕರ ಬರಗಾಲ, ನೆಲ ಬಿರಿದು ಒಡಲು ತೋರಿದ ಕಾಲಮಾನ. ಕ್ಷಾಮದ ತಾಪದಲ್ಲಿ ಬೇಯುತ್ತಿದ್ದ ಸೀಮೆಯ ಗ್ರಾಮದೊಳಗೆ ಒಂದು ಮನೆಯಲ್ಲಿ ಮಹಿಳೆಯೊಬ್ಬಳು ಪ್ರಸವ ವೇದನೆಯಿಂದ ಚೀರಾಡುತ್ತಿದ್ದಾಳೆ. ಗಂಡು ಮಗುವೊಂದು ಜನಿಸುತ್ತದೆ. ಪವಾಡವೆಂಬಂತೆ ಆ ಸೀಮೆ ಕಂಡರಿಯದ ರೀತಿಯಲ್ಲಿ ಅಲ್ಲಿ ಮಳೆಯಾಗುತ್ತದೆ. ಆ ಮಗು ಹುಟ್ಟಿದ ಘಳಿಗೆಯ ಬಲದಿಂದ ಅಲ್ಲಿ ಮಳೆಯಾಯಿತೆನ್ನುವ ನಂಬಿಕೆ ಜನಜನಿತವಾಗುತ್ತದೆ. ಬರದ ಸೀಮೆಯಲ್ಲಿ ಮಳೆ ತಂದ ಮಗುವನ್ನ ಕಾಣಲು ಎಲ್ಲೆಲ್ಲಿಂದಲೋ ಜನ ಬರತೊಡಗುತ್ತಾರೆ. ಆಗ ಬಂದ ಜನಸಮೂಹವನ್ನು ಕಂಡ ಅವರ ತಂದೆ ಹೇಳುತ್ತಾರೆ, ಇವನನ್ನು ನೋಡಲು ಹೀಗೆಯೇ ಜೀವನದುದ್ದಕ್ಕೂ ಜನ ಬರುತ್ತಲೇ ಇರುತ್ತಾರೆ. ನಾನೇ ರಾಜಕುಮಾರ, ಕನ್ನಡ ತಾಯಿಯ ಪ್ರೇಮದ ಕುವರ, ಅನೀತಿ ಅಳಿಸಿ ನ್ಯಾಯವ ಉಳಿಸಿ ಶಾಂತಿಯ ನಿಲ್ಲಿಸಲು ಬಂದ ಕಿಶೋರ. ರಾಜ್ ಅವರ ಬಾಲ್ಯವೆಲ್ಲ ಗಾಜನೂರಿನಲ್ಲಿ ಕಳೆಯಿತು. ನಟನೆಯ ಸೆಳೆತ ಅವರಿಗೆ ಪಿತ್ರಾರ್ಜಿತ ಆಸ್ತಿ. ನಟನೆಯ ತುಡಿತ ಅವರನ್ನು ಗುಬ್ಬಿ ಕಂಪನಿಯ ಕಡೆಗೆ ದೂಡಿತು. ಗುಬ್ಬಿ ಕಂಪನಿಯಲ್ಲಿ ಇದ್ದ ಹಲವು ದೊಡ್ಡ ನಟರ ನಡುವೆ ಮೊದಲ ಹೆಜ್ಜೆ ಇಟ್ಟ ಮುತ್ತುರಾಜ್ ಎಂಬ ವಾಮನ ನಟ ಕ್ರಮೇಣ ತ್ರಿವಿಕ್ರಮನಂತೆ ನಾಟಕ ರಂಗದಲ್ಲಿ ಬೆಳೆದು ನಂತರ ಅದೇ ತಾನೇ ಚಿಗುರುತ್ತಿದ್ದ ಕನ್ನಡ ಚಿತ್ರರಂಗವನ್ನು ರಾಜ್ಕುಮಾರ್ ಆಗಿ ವ್ಯಾಪಿಸಿ ತಮ್ಮ ಮೂರನೇ ಹೆಜ್ಜೆಯಲ್ಲಿ ಕನ್ನಡ ಜನಮಾನಸವನ್ನು ಆಕ್ರಮಿಸಿಬಿಟ್ಟರು. ಕನ್ನಡ ಚಿತ್ರರಂಗ ಆರ್ಥಿಕ ಸುಸ್ಥಿರತೆಯನ್ನು ಪಡೆಯಲು ಕಾತರಿಸುತ್ತಿದ್ದ ದಿನಗಳಲ್ಲಿ ರಾಜ್ಕುಮಾರ್ ಅವರ ಜನಪ್ರಿಯತೆ ಕನ್ನಡ ಚಿತ್ರರಂಗಕ್ಕೆ ಮೇಟಿಕಂಬದಂತಾಯಿತು. ಉದ್ಯಮದ ಸ್ಥಿರತೆಗೆ, ಆರ್ಥಿಕ ಬೆಳವಣಿಗೆಗೆ, ಜನಾಕರ್ಷಣೆಯ ಕೇಂದ್ರವಾದ ತಾರಾ ವ್ಯವಸ್ಥೆ ರೂಪುಗೊಳ್ಳಲು ಕಾಲ ಕೂಡಿ ಬಂದಿತ್ತು. ಅಪಾರ ಪ್ರತಿಭೆ, ಜನರ ಪ್ರೀತಿ ಮತ್ತು ಅಭಿಮಾನಗಳನ್ನು ಗಳಿಸಿದ್ದ ರಾಜ್ ಅಲ್ಲಿ ಧ್ರುವ ತಾರೆಯಂತೆ ಮೂಡಿಬಂದರು. ಅಸಾಧಾರಣ ಸಂಕಲ್ಪ ಶಕ್ತಿ, ಛಲ ಹಾಗೂ ಶ್ರದ್ಧೆ ರಾಜ್ ಅವರ ಹುಟ್ಟುಗುಣಗಳು. ಆದ್ದರಿಂದಲೇ ತಮ್ಮ ಜೀವನದ ಮಧ್ಯ ವಯಸ್ಸಿನಲ್ಲಿ ಯೋಗಾಭ್ಯಾಸ ಆರಂಭ ಮಾಡಿದರೂ ಹರೆಯದವರು ನಾಚುವಂತೆ ಯೋಗದಲ್ಲಿ ಅವರು ಸಾಧನೆ ಮಾಡಿದರು. ತಮ್ಮನ್ನು ಪ್ರೀತಿಯಿಂದ ಕಂಡು ಬೆಳೆಸಿದ ಕನ್ನಡ ಜನರನ್ನು ಅವರು ಧನ್ಯತೆಯಲ್ಲಿ ಅಭಿಮಾನಿ ದೇವರುಗಳೇ ಎಂದು ಸಂಬೋಧಿಸಿದರು. ನಾಯಕನೊಬ್ಬ ತನ್ನ ಸಮುದಾಯದೊಂದಿಗೆ ಸಂವಹನ ಮಾಡುವ ಉಜ್ವಲ ಪರಿಯಿದು. ಡಾಕ್ಟರ್ ರಾಜ್ ಅವರ ಸ್ನೇಹಶೀಲತೆ ವೈಯಕ್ತಿಕ ಬದುಕು ಮತ್ತು ವೃತ್ತಿಯಲ್ಲಿ ಮಾದರಿ ಗುಣ. ಅಪರಿಚಿತ ಅಭಿಮಾನಿಯಿಂದ ಹಿಡಿದು ಭಾರತದ ಇತರ ಭಾಷೆಗಳ ಮೇರು ನಟರವರೆಗೆ ಎಲ್ಲರೂ ಆತ್ಮೀಯರೇ. ನಲಿಯುತ್ತಾ ಹೃದಯ ಹಾಡನು ಹಾಡಿದೆ, ನಯನವು ಬಯಕೆ ಸಾವಿರ ಹೇಳಿದೆ. ಹಲವು ವರ್ಷಗಳ ನಂತರ ಅವರು ನೇತ್ರದಾನ ಮಾಡಿದ್ದು ಕಾಕತಾಳೀಯ. ನಿಮ್ಮ ಈ ಒಂದು ಕರೆಯಿಂದ ಸಾವಿರಾರು ಜನ ಕಣ್ಕೊಡ್ಲಿಕ್ಕೆ ಖಂಡಿತವಾಗಿ ಮುಂದೆ ಬರ್ತಾರೆ. ಅದರಿಂದ ಹಲವಾರು ಅಂಧರಿಗೆ ಬೆಳಕು ನೀಡ್ತಾರೆ ಅಂತ ನನಗೊಂದು ದೃಢ ನಂಬಿಕೆ ಇದೆ. ಅದರಿಂದ ಇದೊಂದು ಪ್ಲೆಜ್ ಫಾರ್ಮ್ ನಿಮ್ಗೆ ಕೊಟ್ಟಿದ್ದೀನಿ. ತುಂಬ ಸಂತೋಷ. ತಮ್ಮ ಈ ಕಾರ್ಯ ಯಶಸ್ವಿಯಾಗಿ ಮುಂದುವರಿಯಲಿ ಅಂತ ಭಗವಂತನಲ್ಲಿ ನನ್ನ ಪ್ರಾರ್ಥನೆ. ರಾಜ್ ಅವರ ನೇತ್ರದಾನದ ನಂತರ ಹಿಂದೆಂದೂ ಕಾಣದ ರೀತಿಯಲ್ಲಿ ನೇತ್ರದಾನಿಗಳು ಹೆಚ್ಚಾದರು ಎಂಬುದು ವಿಶೇಷ.
ರಾಜ್ ಅಂದು ಕೇವಲ ನಟನಾಗಿ ಒಂದು ಪಾತ್ರವಾಗಿ ಕಂಡುಕೊಡಲಿಲ್ಲ, ಸಾಮುದಾಯಿಕ ನೇತ್ರದಾನಕ್ಕೆ ಸ್ಫೂರ್ತಿಯಾದರು. ಅದನ್ನೂ ಮೀರಿ ಕನ್ನಡವನ್ನು ನೋಡುವ ಕಣ್ಣಾದರು.